ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 34 ದಿನದ ಬಳಿಕ ದೇಶಕ್ಕೆ ವಾಪಸ್ ಆಗ್ತಿರೋ ಪ್ರಜ್ವಲ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟ ಎಸ್ಐಟಿ ಟೀಮ್. ಬೆಂಗಳೂರಿಗೆ ಕಾಲಿಡ್ತಾ ಇದ್ದಂತೆ ಅರೆಸ್ಟ್. ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಎಸ್ಐಟಿ ಅಧಿಕಾರಿಗಳ ಸಂಪರ್ಕ. ಪ್ರಜ್ವಲ್ ಕುರಿತು ಕ್ಷಣ ಕ್ಷಣದ ಮಾಹಿತಿ ಸಂಗ್ರಹ. ಯಾವ ವಿಮಾನ, ಸೀಟ್ ಸಂಖ್ಯೆ ಯಾವುದು ಅಂತ ಸಂಪೂರ್ಣ ವಿವರ ಕಲೆ. ಬೇರೆ ದೇಶಕ್ಕೆ ಹೋಗಿ ನಾವು ಅರೆಸ್ಟ್ ಮಾಡೋ ಹಾಗಿಲ್ಲ. ಬೆಂಗಳೂರಿಗೆ ಬಂದರೆ ಎಸ್ಐಟಿಯಿಂದ ಲೀಗಲ್ ಪ್ರೊಸೀಜರ್ ಆರಂಭ ಆಗುತ್ತೆ. ಕಾನೂನು ಪ್ರಕಾರ ಎಲ್ಲ ಕ್ರಮವಾಗುತ್ತೆ ಎಂದರು ಡಾಕ್ಟರ್ ಜಿ ಪರಮೇಶ್ವರ್. ಪ್ರಜ್ವಲ್ ಬಂದ ಮೇಲೆ ಮದರ್ ಡಿವೈಸ್ ಬಗ್ಗೆ ತನಿಖೆ. ಯಾವ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಶೂಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕಲೆ. ಮದರ್ ಡಿವೈಸ್ ಡಿಸ್ಟ್ರಾಯ್ ಮಾಡಿದ್ರೆ ಸಾಕ್ಷಿ ನಾಶದ ಅಡಿಯಲ್ಲಿ ಮತ್ತೊಂದು ಸೆಕ್ಷನ್ನ ಬಲೆ. ಪ್ರಜ್ವಲ್ ಆಗಮಿಸ್ತಾ ಇರೋ ಹೊತ್ತಲ್ಲೇ ಕುಮಾರಸ್ವಾಮಿ ಪ್ರವಾಸ. ಕುಟುಂಬ ಸಮೇತ ಕೇರಳದ ವಯನಾಡಿಗೆ ಪ್ರಯಾಣ. ಹಸ್ತಪಡೆಯ ವಾಗ್ಬಾಣದಿಂದ ದೂರ ಉಳಿಯೋ ಪ್ಲಾನ. ಪ್ರಜ್ವಲ್ ಬಂಧನಕ್ಕಾಗ್ರಹಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ. ಸಾವಿರಾರು ಮಂದಿ ಭಾಗಿ. ನವೀನ್ ಗೌಡ ಚೇತನ್ಗೆ ಎಸ್ಐಟಿಯಿಂದ ತೀವ್ರ ವಿಚಾರಣೆ. ಅರಕಲಗೂಡು ಶಾಸಕರ ಹೆಸರು ಬಾಯ್ಬಿಟ್ಟ ಆರೋಪಿಗಳು. ಕಲ್ಯಾಣ ಮಂಟಪದಲ್ಲಿ ಪೆನ್ ಡ್ರೈವ್ ಕೊಟ್ಟಿದ್ದಾಗಿ ಹೇಳಿಕೆ. ಮಂಜುಗೆ ಎದುರಾಗತ್ತಾ ಸಂಕಷ್ಟ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಹಲವು ಅನುಮಾನ. ಸರ್ಕಾರಿ ಮತ್ತು ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿರೋ ಶಂಕೆ. ಆತ್ಮಹತ್ಯೆ, ಹಣ ವರ್ಗಾವಣೆ ಸಂಬಂಧ ಸಿಐಡಿ ಪ್ರತ್ಯೇಕ ತನಿಖೆ. ಮೃತ ಚಂದ್ರಶೇಖರ್ ಮನೆಗೆ ಬಿವೈ ವಿಜಯೇಂದ್ರ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಸಿಎಂ ನಿವಾಸಕ್ಕೆ ಕಮಲ ಕಾರ್ಯಕರ್ತರಿಂದ ಮುತ್ತಿಗೆಯೇ ಯತ್ನ. ಬಿ ನಾಗೇಂದ್ರ ತಲೆದಂಡಕ್ಕೆ ಆಗ್ರಹ. ಪ್ರತಿಭಟನಾಕಾರರು ಪೊಲೀಸರ ವಶಕ್ಕೆ. ಲೋಕಸಭಾ ಎಲೆಕ್ಷನ್ ಫಲಿತಾಂಶದ ಹಿನ್ನೆಲೆ ಅಭ್ಯರ್ಥಿಗಳಿಂದ ವರದಿ ತರಿಸಿಕೊಂಡ ಬಿವೈ ವಿಜಯೇಂದ್ರ. ಸೋಲು ಗೆಲ್ಲೋ ಕ್ಷೇತ್ರದಲ್ಲಿ ಮುಂದಿನ ನಡೆ ಬಗ್ಗೆ ಚರ್ಚೆ. ಹೈಕಮಾಂಡ್ ನಾಯಕರಿಗೂ ವರದಿ ರವಾನೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ. ಹೋರಾಟಕ್ಕೆ ಮುಂದಾಗಿದ್ದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ, ಸೊಗಡು ಶಿವಣ್ಣ ಸೇರಿ ಹಲವರು ವಶಕ್ಕೆ. ಮಾರ್ಗ ಮಧ್ಯೆ ತಡೆದು ವಶಕ್ಕೆ ಪಡೆದ ಪೊಲೀಸರು. ಶಿವಮೊಗ್ಗದಲ್ಲಿ ನಿಲ್ಲದ ಪುಡಿ ರೌಡಿಗಳ ಅಟ್ಟಹಾಸ. ಗಾಂಜಾ ಮತ್ತಲ್ಲಿ ವಾಹನಗಳನ್ನು ಪುಡಿಗಟ್ಟಿದ ದುಷ್ಕರ್ಮಿಗಳು. 3 ಆಟೋ, 3 ಕಾರು, 1 ಬೈಕ್ ಜಖಂ. ಕೆಪಿಎಸ್ ಶಾಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಸಾರ. ತನಿಖೆಗೆ ಸೂಚಿಸಿದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ನ್ಯೂಸ್ ಫಸ್ಟ್ ವರದಿ ವಿಡಿಯೋ ಆಧರಿಸಿ ತನಿಖೆಗೆ ಆದೇಶ. ಹೈಕೋರ್ಟ್ ವಕೀಲೆ ಚೈತ್ರಾ ಸಾವಿನ ತನಿಖೆ ಸಿಸಿಬಿ ಹೆಗಲಿಗೆ. ಚೈತ್ರಾಳ ಮೊಬೈಲ್ ಲಾಕ್ ಓಪನ್ ಮಾಡಲು ತಯಾರಿ. ಇನ್ನೊಂದೆಡೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗಾಗಿ ವೈಟಿ. ಮೇ ತಿಂಗಳಲ್ಲಿ ರಾಯರ ಹುಂಡಿಗೆ ಹರಿದು ಬಂತು ಭಕ್ತರ ಅಪಾರ ಕಾಣಿಕೆ. ಮಂತ್ರಾಲಯದಲ್ಲಿ 29 ದಿನಗಳಲ್ಲಿ 2.93 ಕೋಟಿ ರೂಪಾಯಿ ಸಂಗ್ರಹ. 100ಕ್ಕೂ ಹೆಚ್ಚು ಮಠದ ಸಿಬ್ಬಂದಿ ಭಕ್ತರಿಂದ ಎಣಿಕೆ ಕಾರ್ಯ. ಕ್ರೇಜಿ ಸ್ಟಾರ್ ರವಿಚಂದ್ರನಿಗೆ 63ನೇ ಹುಟ್ಟುಹಬ್ಬದ ಸಂಭ್ರಮ. ಅಭಿಮಾನಿಗಳಿಂದ ರವಿ ಮಾಮನಿಗೆ ಭರಪೂರ ಶುಭಾಶಯ. ಶಿವ ಗಿಫ್ಟ್ ಬಂದಿರೋ ಬಗ್ಗೆ ಸಂತಸ ಹಂಚಿಕೊಂಡ ನಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.